ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಇದು ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದಂಥ ಅಂಶ. ಆಪ್ಷನ್ಸ್ ಎ, ಭಾಷೆಯು ಜೈವಿಕ ಮತ್ತು ಸಾಮಾಜಿಕ ಪ್ರಭಾವದಿಂದ ರೂಪುಗೊಳ್ಳುತ್ತದೆ. ಭಾಷೆಯ ಅವಶ್ಯಕತೆಗೆ ಅನುಗುಣವಾಗಿ ರೂಪುಗೊಳ್ಳುತ್ತದೆ. ಭಾಷೆಯು ಸ್ವೀಕೃತ ಮತ್ತು ಉತ್ಪಾದಕ ಗುಣವನ್ನು ಹೊಂದಿದೆ. ಭಾಷೆಯು ದೈವಿ ಶಕ್ತಿಯನ್ನು ಹೊಂದಿದ್ದು ಪ್ರತಿಯೊಬ್ಬರೂ ಸಹಜವಾಗಿ ಮಾತನಾಡುವುದು ಆಗಿದೆ. ಇದು ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದಂಥ ಅಂಶ ಅಂತಿದಂಗೆ, ಅಂದರೆ ನೆಗೆಟಿವ್ ಹೇಳ್ತಾ ಇರೋದು. ಇದಕ್ಕೆ ಸರಿಯಾದ ಉತ್ತರ ಅಂತಿದಂಗೆ ಭಾಷೆಯು ದೈವಿಕ ಶಕ್ತಿಯನ್ನು ಹೊಂದಿದ್ದು ಪ್ರತಿಯೊಬ್ಬರಿಗೂ ಸಹಜವಾಗಿ ಮಾತನಾಡುವುದು ಆಗಿದೆ. ಇದು ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಭಾಷೆಯು ದೈವಿ ಶಕ್ತಿಯನ್ನು ಹೊಂದಿದ್ದು ಪ್ರತಿಯೊಬ್ಬರೂ ಕೂಡ ಸಹಜವಾಗಿ ಮಾತನಾಡುವುದು ಆಗಿದೆ. ಪ್ರಶ್ನೆ ಸಂಖ್ಯೆ 2. ಮಾನವನು ವಸ್ತುಗಳು ಮತ್ತು ಪ್ರಾಣಿ ಪಕ್ಷಿಗಳು ಶಬ್ದಗಳನ್ನು ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದವರು? ಆಪ್ಷನ್ಸ್ ಎ, ನಯರಿ. ಆಪ್ಷನ್ಸ್ ಬಿ, ಭಟ್ಟಕಳಂಕ. ಆಪ್ಷನ್ ಸಿ, ಲಿಬ್ನಿಜ್. ಆಪ್ಷನ್ ಸಿ, ದಂಡಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಲಿಬ್ನಿಜ್. ಪ್ರಶ್ನೆ ಸಂಖ್ಯೆ 3. ಮಗುವಿನ ಭಾಷಾ ಕಲಿಕೆಯನ್ನು ಇದು ಮೂಲ ಕೌಶಲ. ಆಪ್ಷನ್ ಸಿ, ಬರಹ. ಆಪ್ಷನ್ಸ್ ಬಿ, ಮಾತುಗಾರಿಕೆ. ಆಪ್ಷನ್ ಸಿ, ಆಲಿಸುವಿಕೆ. ಆಪ್ಷನ್ ಡಿ, ಓದುಗಾರಿಕೆ. ಮಗುವಿನ ಭಾಷಾ ಕಲಿಕೆಯಲ್ಲಿ ಇದು ಮೂಲ ಕೌಶಲ ಅಂತ ಕರೀತಾ ಹೋಗ್ತೀವಿ. ಅಂದರೆ ಪ್ರಮುಖವಾಗಿ ಆಲಿಸುವುದು ಮೊದಲನೇ ಸ್ಥಾನದಲ್ಲಿರುತ್ತೆ. ನಂತರ ಮಾತುಗಾರಿಕೆ, ಓದು, ಬರಹ. ಇದನ್ನು LSRW ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಅದರಿಂದ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮಗುವಿನ ಭಾಷಾ ಕಲಿಕೆಯಲ್ಲಿ ಇದು ಮೊದಲು ಅಂತಿದ್ದಂಗೆ ಆಲಿಸುವಿಕೆ ಮೊದಲಾಗಿರುತ್ತೆ. ನಂತರ ಮಾತುಗಾರಿಕೆ, ಮೂರನೇದು ಓದುಗಾರಿಕೆ, ಬರಹ ಅನ್ನೋದು ಭಾಷಾ ಕಲಿಕೆಯಲ್ಲಿ ಅತ್ಯಂತ ಶಾಶ್ವತವಾದ ಒಂದು ರೂಪವಾಗಿದೆ. ಆಲಿಸುವಿಕೆ. ಮಾತು ಎಂದರೆ ಆಪ್ಷನ್ಸ್ ಎ, ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಮಾತನಾಡುವುದು. ಜನರೊಂದಿಗೆ ಬೆರೆತು ವ್ಯವಹರಿಸುವುದು. ಪದಗಳ ಮತ್ತು ವಾಕ್ಯಗಳ ರೂಪದಲ್ಲಿ ಪರರಿಗೆ ಅರ್ಥ ಮಾಡಿಸುವುದು. ಮನಸ್ಸಿನ ಭಾವನೆ, ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಅರ್ಥಪೂರ್ಣವಾಗಿ, ಸುಸಂಬದ್ಧವಾಗಿ, ಶಾಬ್ದಿಕವಾಗಿ ಪ್ರಕಟಿಸುವುದು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ರೈಟ್ ಆಗುತ್ತೆ. ಮನಸ್ಸಿನ ಭಾವನೆ, ಆಲೋಚನೆ ಮತ್ತು ಅಭಿಪ್ರಾಯಗಳನ್ನು ಅರ್ಥಪೂರ್ಣವಾಗಿ ಜೊತೆಗೆ ಸುಸಂಬದ್ಧವಾಗಿ, ಶಾಬ್ದಿಕವಾಗಿ ಪ್ರಕಟಿಸುವುದು. ಪ್ರಶ್ನೆ ಸಂಖ್ಯೆ 5. ವ್ಯಾಕರಣದಿಂದ ಪದಸಿದ್ಧಿ, ಪದಸಿದ್ಧಿಯಿಂದ ಅರ್ಥ, ಅರ್ಥದಿಂದ ತತ್ವಜ್ಞಾನ, ತತ್ವಜ್ಞಾನದಿಂದ ಮಾನವರು ಬಯಸುವ ಮೋಕ್ಷ ದೊರೆಯುತ್ತದೆ ಎಂದು ವ್ಯಾಕರಣದ ಮಹತ್ವವನ್ನು ಸಾರಿದವನು? ಆಪ್ಷನ್ಸ್ ಎ, ಭಟ್ಟಕಳಂಕ. ಆಪ್ಷನ್ಸ್ ಬಿ, ನಾಗವರ್ಮ. ಆಪ್ಷನ್ ಸಿ, ಕೇಶಿರಾಜ. ಆಪ್ಷನ್ ಡಿ, ತೀನಂ ಶ್ರೀಕಂಠಯ್ಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೇಶಿರಾಜ. ಶಬ್ದಮಣಿ ದರ್ಪಣ ಕೃತಿಯ ಕರ್ತೃ ಕೂಡ ಕೇಶಿರಾಜನೇ ಆಗಿದ್ದಾನೆ. ಕೇಶಿರಾಜ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 6. ಭಾಷೆಯ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ಎಂದರೆ? ಆಪ್ಷನ್ಸ್ ಎ, ವಾಕ್ಯಗಳ ಸರಣಿ ರೂಪವನ್ನು ಅರ್ಥ ಮಾಡಿಸುವುದು. ಆಪ್ಷನ್ಸ್ ಬಿ, ಸಂಭಾಷಣೆಯ ಮೂಲಕ ಸರಳವಾದ ವಾಕ್ಯಗಳನ್ನು ಬಳಸುವ ಪದ್ಧತಿ. ಆಪ್ಷನ್ ಸಿ, ಅರ್ಥಪೂರ್ಣ ವಾಕ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಾ ಓದು ಕಲಿಸುವುದು. ಆಪ್ಷನ್ ಡಿ, ಸರಳವಾದ ಪದಗಳನ್ನು ಜೋಡಿಸುತ್ತಾ ಓದುವ ಪದ್ಧತಿ. ಭಾಷಾ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ಎಂದರೆ ಯಾವಾಗಲೂ ಕೂಡ ಯಾವ ರೀತಿ ಇರುತ್ತೆ ಅಂತಂದರೆ ಅರ್ಥಪೂರ್ಣ ವಾಕ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಾ ಓದು ಕಲಿಸುವುದು. ಇದಕ್ಕೆ ಸಿ ರೈಟ್ ಆನ್ಸರ್ ಆಗುತ್ತೆ. ಅರ್ಥಪೂರ್ಣ ವಾಕ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಾ ಓದು ಕಲಿಸುವುದು.
ಪ್ರಶ್ನೆ ಸಂಖ್ಯೆ 7. ಓದುವಿಕೆ ಒಂದು ಆಲೋಚನಾ ಕ್ರಿಯೆಯಾಗಿರುತ್ತದೆ ಎಂದರೆ ಆಪ್ಷನ್ಸ್ ಎ ಮಾನಸಿಕ ಸಿದ್ಧತೆ, ಆಸಕ್ತಿ, ಪ್ರಚೋದನೆ, ಮಾನಸಿಕ ಏಕಾಗ್ರತೆ, ಅರ್ಥಗ್ರಹಿಕೆ, ಕಲ್ಪನೆ, ಸ್ಮರಣೆ ಮತ್ತು ಯೋಜನಾ ಕೌಶಲ್ಯ ಸಮನ್ವಯಗೊಂಡಿರುತ್ತದೆ. ಆಪ್ಷನ್ಸ್ ಬಿ ಮಾನಸಿಕ ಸಿದ್ಧತೆ, ದೈಹಿಕ ಸಾಮರ್ಥ್ಯ, ಆಸಕ್ತಿ, ಸಾಮರ್ಥ್ಯ ಆಧಾರಿತ ಓದುವಿಕೆ, ಯೋಚನಾ ಲಹರಿ ಒಳಗೊಂಡಿರುತ್ತದೆ. ಅರ್ಥಗ್ರಹಣ, ಕಣ್ಣಿನ ದೃಷ್ಟಿ, ಪದಬಂಧ, ಕಲಿಕೆಯಲ್ಲಿನ ಆಸಕ್ತಿ, ಮನೋವೈಜ್ಞಾನಿಕ ಅಂಶಗಳ ಸಮ್ಮಿಲನವಾಗಿರುವುದು. ಲಿಪಿಗಳು ಯಾಂತ್ರಿಕವಾಗಿ ನೇತ್ರಗಳ ಮೂಲಕ ಪ್ರವೇಶಿಸಿ ಸೃಜನಶೀಲತೆಯನ್ನು ಉಂಟುಮಾಡುವ ಮಾನಸಿಕ ಕ್ರಿಯೆಯಾಗಿದೆ. ಓದುವಿಕೆ ಒಂದು ಆಲೋಚನಾ ಕ್ರಿಯೆಯಾಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಎ ಇದಕ್ಕೆ ರೈಟ್ ಆಗುತ್ತೆ. ಅಂದರೆ ಮಾನಸಿಕವಾಗಿ ಸಿದ್ಧತೆ ಆಗಿರಬೇಕು, ತದನಂತರ ಆಸಕ್ತಿ ಇರಬೇಕು, ಪ್ರಚೋದನೆ ಇರಬೇಕು, ಮಾನಸಿಕ ಏಕಾಗ್ರತೆ ಇರಬೇಕು, ಅರ್ಥಗ್ರಹಿಕೆ ಆಗಬೇಕು, ನಂತರ ಕಲ್ಪನಾ ಶಕ್ತಿ ಇರಬೇಕು, ಸ್ಮರಣೆ ಮತ್ತು ಯೋಚನಾ ಕೌಶಲ್ಯಗಳು ಸಮನ್ವಯಗೊಂಡಿರುತ್ತವೆ. ಪ್ರಶ್ನೆ ಸಂಖ್ಯೆ 8. ಎಷ್ಟೆಷ್ಟೋ ಜನ ಆಪ್ತರು ಬಂದು ಈ ಕೆಲಸವನ್ನು ಖಂಡಿತವಾಗಿ ಮಾಡಬೇಡ ಎಂದು ಅವನಿಗೆ ಹೇಳಿದರು. ಆದರೆ ಅವನು ಒಬ್ಬರ ಮಾತಿಗೂ ಕಿವಿ ಕೊಡದೆ ತನ್ನ ದಾರಿಯನ್ನು ಹಿಡಿದನು. ಈ ವಾಕ್ಯವು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತಂದರೆ ಮಿಶ್ರವಾಕ್ಯ, ಆಪ್ಷನ್ಸ್ ಬಿ ವಾಕ್ಯ ಪರಿವರ್ತನೆ, ಆಪ್ಷನ್ ಸಿ ಸಾಮಾನ್ಯ ವಾಕ್ಯ, ಆಪ್ಷನ್ ಡಿ ಸಂಯೋಜಿತ ವಾಕ್ಯ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸಂಯೋಜಿತ ವಾಕ್ಯ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ ಸಂಖ್ಯೆ 9. ಈ ಕೆಳಗಿನ ತತ್ಸಮ ತದ್ಭವ ಪದಗಳಿಗೆ ಸರಿ ಹೊಂದದಿರುವುದು. ಇದರಲ್ಲಿ 4 ಇದೆ, ಯಾವುದೋ ಒಂದು ತಪ್ಪಾಗಿದೆ. ಆಪ್ಷನ್ಸ್ ಎ ಯಾತ್ರ, ಜಾತ್ರ, ಜಾತ್ರೆ, ಇದು ಕೂಡ ಸರಿ ಇದೆ. ಆಪ್ಷನ್ಸ್ ಬಿ ಅಕ್ಷರ, ಅಕ್ಕರ, ಇದು ಕೂಡ ಸರಿ ಇದೆ. ಆಪ್ಷನ್ ಸಿ ಕ್ಷೀರ ಮತ್ತು ಶರ, ಇದು ತಪ್ಪಾಗೈತೆ. ಆಪ್ಷನ್ ಡಿ ಕತ್ತರಿ ಮತ್ತು ಕರ್ತರಿ ಮತ್ತು ಕತ್ತರಿ, ಇದು ಕೂಡ ಸರಿ ಇದೆ. ಅದರಿಂದ ಇದಕ್ಕೆ ರೈಟ್ ಆನ್ಸರ್ ತಪ್ಪು ಕೇಳಿರೋದ್ರಿಂದ ಅವರು ಕ್ಷೀರ ಮತ್ತು ಕ್ಷರ ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಪ್ರಶ್ನೆ ಸಂಖ್ಯೆ 10. ಪರಿಣಾಮಕಾರಿ ಮತ್ತು ಯಶಸ್ವಿ ತರಗತಿ ಬೋಧನೆಗೆ ಯೋಜನೆಯ ಹಂತಗಳ ಕ್ರಮಬದ್ಧ ವಿಧಾನ. ಅಂದರೆ ನಾವು ಕ್ಲಾಸ್ ಮಾಡುವಾಗ ತರಗತಿಯಲ್ಲಿ ಒಂದು ಲೆಸನ್ ಪ್ಲ್ಯಾನ್ ರೆಡಿ ಮಾಡ್ತೀವಿ. ಅದಕ್ಕೆ ಯಾವ ರೀತಿ ಲೆಸನ್ ಪ್ಲ್ಯಾನ್ ರೆಡಿ ಮಾಡ್ತೀವಿ, ಅದಕ್ಕೆ ಯೋಜನಾ ಕ್ರಮ ಯಾವ ರೀತಿ ಇರುತ್ತೆ, ಜೊತೆಗೆ ನಾವು ಪ್ರೆಸೆಂಟೇಷನ್ ಮಾಡುವಾಗ ಯಾವ್ಯಾವ ಹಂತಗಳನ್ನ ಬಳಸ್ತಾ ಹೋಗ್ತೀವಿ ಅನ್ನೋದು ಇದು ಪ್ರಶ್ನೆ ಆಗಿರುತ್ತೆ. ಆಪ್ಷನ್ಸ್ ಎ ಬೆಳವಣಿಗೆ ಅಂತ, ಆಪ್ಷನ್ಸ್ ಬಿ ಗುರಿ ನಿರೂಪಣೆ ಅಂತ, ಆಪ್ಷನ್ ಸಿ ಪೂರ್ವ ಸಿದ್ಧತಾ ಅಂತ, ಆಪ್ಷನ್ ಡಿ ಗೃಹ ಕೆಲಸ, ಆಪ್ಷನ್ ಇ ಪುನರಾವರ್ತನೆ. ಮೊದಲು ಗೃಹ ಕೆಲಸ ಅನ್ನೋದು ಕೊನೆಯಲ್ಲಿ ಬರುತ್ತೆ. ಮೊದಲನೇದು ಪೂರ್ವ ಸಿದ್ಧತೆ ಅಂತ, ನಂತರ ಪೂರ್ವ ಸಿದ್ಧತೆ ಅಂತಿದ್ದಂಗೆ ಗುರಿ ನಿರೂಪಣೆ ಆಗಬೇಕು. ಮೂರನೇದು ಬೆಳವಣಿಗೆ ಅಂತ, ನಂತರ ಪುನರಾವರ್ತನೆ, ಐದನೇದು ಮನೆ ಕೆಲಸ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸಿ ಅನ್ನೋದು ರೈಟ್ ಆಗುತ್ತೆ. ಇದಕ್ಕೆ ಪದ್ಯ ಬೋಧನೆಯ ಮುಖ್ಯ ಗುರಿಗಳಲ್ಲಿ ಇದು ಸಹ ಒಂದು. ಆಪ್ಷನ್ಸ್ ಎ ಅರ್ಥಗ್ರಹಿಕೆ ಮತ್ತು ಶಬ್ದ ಭಂಡಾರ ಹೆಚ್ಚಿಸುವುದು. ಆಪ್ಷನ್ಸ್ ಬಿ ಅಧ್ಯಯನಶೀಲತೆ ಮತ್ತು ಕಲಾಭಿನಯ ಸಾಮರ್ಥ್ಯ ಬೆಳೆಸುವುದು. ಆಪ್ಷನ್ ಸಿ ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು. ಆಪ್ಷನ್ಸ್ ಡಿ ಸಾಹಿತ್ಯ ಅಭಿರುಚಿ ಮತ್ತು ಸೃಜನಶೀಲತೆಯನ್ನು ಬೆಳೆಸುವುದು. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು 11ನೇದಕ್ಕೆ ಮೂರನೇದು ಸರಿಯಾಗುತ್ತೆ. ರಸಸ್ಪಾದನೆ ಮತ್ತು ಸೌಂದರ್ಯ ಪ್ರಜ್ಞೆ. ಪದ್ಯ ಅಂತಿದ್ದಂಗೆ ನಮಗೆ ನೆನಪಿಗೆ ಬರಬೇಕು, ರಸಸ್ಪಾದನೆ ಇರಬೇಕು, ಜೊತೆಗೆ ಸೌಂದರ್ಯ ಪ್ರಜ್ಞೆಯನ್ನು ಒಳಗೊಂಡಿರುವುದು ಪದ್ಯ ಬೋಧನೆಯ ಮುಖ್ಯ ಉದ್ದೇಶಗಳಲ್ಲಿ ಕೂಡ ಒಂದು. ಇದು ಏಕೆಂದರೆ TET ಬಹಳಷ್ಟು ಬಾರಿ ಈ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಿದೆ. ಅದಕ್ಕೆ ರೈಟ್ ಆನ್ಸರು ರಸಸ್ಪಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು. ಪ್ರಶ್ನೆ ಸಂಖ್ಯೆ 12. ಭಾಷಾ ಕಲಿಕೆಯ ಪ್ರಾರಂಭ ಮತ್ತು ಅದು ಬಲಗೊಳ್ಳುವುದು ಭಾಷಾ ಬೋಧನೆಯ ಈ ತತ್ವಗಳಿಂದ. ಆಪ್ಷನ್ಸ್ ಎ ಅನುಕರಣಾ ತತ್ವ ಮತ್ತೊಂದು ಅಭ್ಯಾಸ ತತ್ವ. ಆಪ್ಷನ್ಸ್ ಬಿ ಸಿದ್ಧತಾ ತತ್ವ ಮತ್ತೊಂದು ಅಭ್ಯಾಸ ತತ್ವ. ಆಪ್ಷನ್ ಸಿ ಸಿದ್ಧತಾ ತತ್ವ ಮತ್ತೊಂದು ಅನುಕರಣಾ ತತ್ವ. ಆಪ್ಷನ್ ಡಿ ಅನುಕರಣಾ ತತ್ವ ಮತ್ತೊಂದು ಸಿದ್ಧತಾ ತತ್ವ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು
ಸಿದ್ಧತಾ ತತ್ವ ಮತ್ತೊಂದು ಅಭ್ಯಾಸ ತತ್ವ. ಬಿ ಇದಕ್ಕೆ ರೈಟ್ ಆಗುತ್ತೆ. ಪ್ರಶ್ನೆ ಸಂಖ್ಯೆ 13. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಆಶಯ ಈ ರೀತಿ ಆಗಿದೆ. CCE ಅಂತ ಕರಿತಾ ಹೋಗ್ತೀವಿ. ಆಪ್ಷನ್ಸ್ ಎ, ವಿದ್ಯಾರ್ಥಿಗಳ ಕಲಿಕಾ ಆಸಕ್ತಿ ಅಭಿರುಚಿಗಳನ್ನು ನಿರಂತರವಾಗಿ ಅಳೆಯುವುದು. ಆಪ್ಷನ್ಸ್ ಬಿ, ಪರೀಕ್ಷೆ ಮತ್ತು ಕಿರುಪರೀಕ್ಷೆ ನಡೆಸಿ ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು. ಆಪ್ಷನ್ ಸಿ, ನಿರ್ದಿಷ್ಟಪಡಿಸಿದ ಪಠ್ಯ ವಿಷಯದ ಮೇಲೆ ಹಂತ ಹಂತವಾಗಿ ಪರೀಕ್ಷೆಗಳನ್ನು ನಡೆಸುವುದು. ಆಪ್ಷನ್ ಡಿ, ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆಗಳು, ಸಹಪಠ್ಯ ಚಟುವಟಿಕೆ ಮತ್ತು ಸಹಜ ವರ್ತನೆಗಳನ್ನು ನಿರಂತರವಾಗಿ ಗಮನಿಸುವುದು. ಇದಕ್ಕೆ ರೈಟ್ ಆನ್ಸರ್ ಯಾವುದಾಗಿರುತ್ತೆ ಅಂದರೆ ಆಪ್ಷನ್ ಡಿ ಇದಕ್ಕೆ ರೈಟ್ ಆಗುತ್ತೆ. ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆಗಳು, ಸಹಪಠ್ಯ ಚಟುವಟಿಕೆ ಮತ್ತು ಸಹಜ ಸಾಮರ್ಥ್ಯಗಳನ್ನು, ಸಹಜ ವರ್ತನೆಗಳನ್ನು ನಿರಂತರವಾಗಿ ಗಮನಿಸುವುದು. ಪ್ರಶ್ನೆ ಸಂಖ್ಯೆ 14. ತರಗತಿಯಲ್ಲಿ ಉದ್ಭವಿಸುವ ತಕ್ಷಣದ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕನು ಕೈಗೊಳ್ಳಬಹುದಾದ ಸಂಶೋಧನೆ ಯಾವುದು ಅಂತಿದಂಗೆ ಆಪ್ಷನ್ಸ್ ಎ, ಶೈಕ್ಷಣಿಕ ಸಂಶೋಧನೆ. ಆಪ್ಷನ್ ಬಿ, ಪ್ರಾಯೋಗಿಕ ಸಂಶೋಧನೆ. ಆಪ್ಷನ್ ಸಿ, ಕ್ರಿಯಾ ಸಂಶೋಧನೆ. ಆಪ್ಷನ್ ಡಿ, ವೈಜ್ಞಾನಿಕ ಸಂಶೋಧನೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕ್ರಿಯಾ ಸಂಶೋಧನೆ.